ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಲ್ಲ, ನಿಮ್ಮಪ್ಪ ಎಷ್ಟೊತ್ತದು ಬರಲೇ ಇಲ್ಲಲ್ಲ, ಏನು ಸುದ್ದಿ ಇಲ್ಲವ ಆ ಕಡೆಯಿಂದ. ಏನೋ ಎತ್ತು. ಅಯ್ಯೋ ಅಪ್ಪ ಏನೋ ಕೆಲ್ಸದ ಮೇಲೆ ಹೋಗಿರ್ಬೇಕೆ, ಬರ್ತದೆ ತಡಿ. ಅಯ್ಯೋ ಬಂದಿಂದ ನಿನ್ನ ಕರ್ಕೊಂಡಾದಿ ಅಂತದ ಎಲ್ಗಾನ ಹಲಗಾನ ಅದು ಅಲ್ಲಿ ಎಲ್ಲೇ ಕರ್ಕೊಂಡು ಹೋಗ್ಬೇಕು ಅನ್ನತ್ತಿತ್ತಪ್ಪ ನಿಮ್ಮಪ್ಪ. ಹಲಗನ ಅಲ್ಲೇನ್ ಬಿ? ಆ ಕೊಂಬೆಯ ಈ ಕೊಂಬೆಯ ಮುರಿಯಲಾರೆ ನಾನು ಎಂದಿಗೂ, ಓ ಅತ್ತಿ ಓ ಅತ್ತಿ ಅತ್ತಿ. ಚಾಲು ಆತ ನಿಂದ? ಏ ಏನಿಲ್ಲ, ಅವ್ವ ಅವನ್ನ ಕಟ್ಟಿಗೆ ಮುರ್ಕೊಳಕತ್ತಾಳ. ಮತ್ತು ಅದೇನದ ಅದೇನ ಕಾಸ್ಬೇಕಂತಲ್ಲ, ಅದಕ್ಕೆ ನೀರು ಕಾಸಕ್ಕೆ. ಹೌದನ? ಹಂಗ ನನಗೋಸ್ ಕಾಸ ಇನ್ನೊಂದು ಗುಂಡಿ ಸುಡು ಸುಡು ನೀರು ಮೈಮೆ ಹಾಕೋತೆ. ನಾನು ನೀನೇ ಜಾಕ ಮಾಡ್ಬೇಕಿತ್ತು, ಮಾಡಲೇ ಇಲ್ಲ. ಅಯ್ಯ ಬಾರಿ ಬಿಡತ್ತಿ ನಿಂದು ಕುಂತಲ್ಲೇ ಬಾಲ್ ಬಲಿ ಮುಂದೆ ಮೆಲ್ಲಕ್ಕೆ ನೀನು ಕರ್ಕೊಂಡು ಹೋಗಿ ಕುಂದಿರ್ಸ್ತೇನೆ. ಒಂದು ಕೈ ನೆಟ್ಗೈತಲ್ಲ, ಒಂದು ಕೈ ಎಷ್ಟೇ ಸೊಟ್ಟಾಗಿರೋದು, ಅದ್ರಲ್ಲೇನ ಕುತ್ಕೊಂಡು ನೀರು ಕಾಸು. ಯಾಕಮ್ಮ ಮಗಳ ಹಂಗೆ ಮಾತಾಡ್ತಿ? ಎಷ್ಟಾದರೂ ಅತ್ತೆಲ್ಲ ಸೊಸೆಯಾಗಿ ಸೇವಾ ಮಾಡೋದಂತೂ ಇಲ್ಲ ಬಿಡ ಈಕಿಗೆ. ಹೋಗತ್ತೆ. ಸೇವಾ ಮಾಡ್ಬೇಕಂತ, ಸೇವಾ ಮಾಡ್ಬೇಕ. ನಿನ್ನ ಮಗಗೆ ಮೊದಲು ಸೇವ್ ಮಾಡ್ಕೊ ಅಂತೇಳು. ದಾಡಿ ಬಿಟ್ಟು ಒಂಡಾಡಕತ್ತಾನ ನೋಡು. ಲೇ ಎದಕ್ಕೆ ಮಾತಾಡ್ತಿ? ತಟ್ಟದಕ್ಕೆ ಬಂದಿದ್ದಕ್ಕೆ ಚಂದಕ್ಕಿಂತ ಚಂದ ನಿನ್ನ ಮಗನು. ಯವ್ವ ಮಂಗ್ಯ ಇದ್ದಂಗೈತಲ್ ಬೇದು ಹುಡುಗಿ. ಹೋಗ್ಲಿ ಬಿಡ, ಸಾಣದ. ಅದ್ರ ಕೂಡ ದೈ ಅಂತ ನೀನು ನಿಂದಿರ್ತೀಯಲ್ಲ. ಅಯ್ಯ ನಿಂತ್ರು ಅಷ್ಟೇ ಕುಂತ್ರು ಅಷ್ಟೇ ಬೇ. ನಿನ್ ಮೊಮ್ಮಗಳು ಏನ್ ಬದಲಾಗೋದಿಲ್ಲ, ಆಕಿ ಇರಂಗ ಇರ್ತಾಳ. ಓಡಿ ಮಗ ಓಡಿ ಮಗ ಓಡಿ ಮಗ ಓಡಿ ಮಗ, ಬಿಡಬೇಡ ಅವನ್ನ. ಶ್ರೀರಂಪುರದಲ್ಲಿ ಸುತ್ತಿ ಮುಟಕ್ ಬಂದ್ರೆ ಮಚ್ಚಿ ಎತ್ತಿ ಬಿಡಬೇಡ ನಿಮ್ಮತ್ತಿನ. ನೋಡ್ 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 ಅವ್ವ, ಈಗ ನೆನ್ಪಾದ್ಲನಪ್ಪ ಅವು ನಿನಗ? ಎದಕ್ ಬಂದಿಲ್ಲ? ಏನ್ ಕೆಲ್ಸ ಐತಿ ಇಲ್ಲಿ? ಯಾರು ನೆನ್ಪಾದ್ರು? ಎದಕ್ ಬಂದಿ ಹೇಳ? ಏ ಅವ್ವ ಸುಮ್ನಿರವ, ಎಲ್ಲಾ ಹೊತ್ತು ಜಗಳಕ್ಕ ಕಾಯ್ತಿರ್ತೀಯಲ್ಲ. ನಾ ಹೇಳಕತ್ತಿರ ಸ್ವಲ್ಪ ಸಮಾಧಾನ ಕೇಳಿಲ್ಲ. ಯಮ್ಮ ಅದು ಏನ್ ಹೇಳ್ಬೇಡ ಕೇಳ್ಬೇಡ. ನೀನ್ ಏನ್ ಏನಾರು ಹೇಳ್ ಕಳ್ಸಿರ್ತಾಳ, ಅದನ್ನ ಮಾಡಕ್ ನೀ ಬಂದಿರ್ತಿ ಇಲ್ಲಿ ಓಡಿ ಅಷ್ಟ. ಅಲ್ಲ, ಅಪ್ಪಗ ಆಕ್ಸಿಡೆಂಟ್ ಆಗೈತಿ. ಏನ್ ಹೇಳಕತ್ತಿಪ್ಪ? ಎಲ್ಲದ ನಿಮ್ಮ ಅಜ್ಜ? ಅಜ್ಜ ಅಡ್ಮಿಟ್ ಆಗೈತಿ KMC. ಅಯ್ಯೋ ದೇವ್ರೆ, ನಡಿಪ್ಪ ನಡಿ. ಅಣ್ಣ ಅಣ್ಣ, ಏನಾತ? ಅಲ್ಲೋಡಲ್ಲ ಅಪ್ಪಗೇನ ಆಕ್ಸಿಡೆಂಟ್ ಆಗೈತಂತ. ಹೌದಾ? ಅಯ್ಯೋ ನಿಮ್ಮ ಅಪ್ಪಗೆ ಏನಾಗೈತೆ ಏನಪ್ಪ? ನಡಿಯಪ್ಪ ಹೋಗನ. ಎಲ್ಲೇ KMC. ನಡಿ ನಡಿ. ಅವ ಅಣ್ಣ ನಾನು ಬರ್ತಿದ್ದೆ. ಯಾತಿ ನೀ ಕುಂಟಪಿಲಿ ಆಡ್ಕೊಂತ ಹೋಗು ಮಟ ಅಂದ್ರ ಅಲ್ಲೇ ಏನಾಗಬೇಕು? ಕುಂದ್ರ ಏನಾಗಲ್ಲ, ಹೋಗಿ ನೋಡ್ಕೊಂಬಂದು ಹೇಳ್ತಾರ. ನೀ ಏನು ಹೋಗಿ ಮುಂದೆ ಇಂಜೆಕ್ಷನ್ ಗುಳಿಗೆ ಕೊಡ್ತೀಯೇನು? ಲೇ ಮಂಗ್ಳಿ, ನೀನು ಮತ್ತೆ ಏನ್ ಮಾಡ್ತಾನೆ ನೋಡ? ನಾ ಕುಂಟಪಿಲಿ ಆಡ್ಕೊಂತ ನಿನ್ಲೆ ಇಲ್ಲ ಮತ್ತೆ PT ಉಷಾ ಗತೆ ಓಡ್ತೀಯೇನು? ಏ ಕಸ್ತೂರಿ, ನಿನ್ನ ಮಗಳಿಗೆ ಹೇಳ್ತೀಯ ಹೇಳಂಗಿಲ್ಲ ನೀನು? ಯಾಕ ಅತ್ತಿ? ಯಾಕ ನಮ್ಮವ್ ಏನಕ್ಕಳ ನಿಂಗ? ಅತ್ತಿಗಾಗಂಗಿಲ್ಲ? ಮರ್ಯಾದೆ ಕೊಡ್ಬೇಕಿಲ್ಲ ಕೀಗ ನೀನು? ಏ ಕಸ್ತೂರಿ ಅಂತೀಯನ? ಹೇಳ್ಬಿಟ್ಟು ನೀ ನಂಗೆ ಮರ್ಯಾದೆ ಕೊಡ್ತೀಯನ? ಕೊಡಾಕತ್ತೀನಲ್ಲತ್ತಿ. ಇಷ್ಟಕ್ಕೂ ನಿಮ್ಮವ್ವ ನನಗಿಂತ ಸಣ್ಣಕ್ಕೆ, ಅದಕ್ಕೆ ಅತಿಗೆ ಆದ್ರೆ ಸಣ್ಣಕ್ಕೆ ಹೋದಲ್ಲ. ಅತ್ತಿ ಇಲ್ಲೇ ಸ್ಥಾನಕ್ಕೆ ಮರ್ಯಾದಿ, ವಯಸ್ಸಿಗಲ್ಲ. ನೋಡ ಹೆಚ್ಚಿಗೆ ಮಾತಾಡಕತ್ತೀಯ ನೀನ? ಬಿಡತ್ತಿ. BP ರೈಸ್ ಮಾಡ್ಕೊಂಡು BP ಶುಗರ್ ಬರ್ಸ್ಕೊಂಡು ಗಿರ್ಸ್ಕೊಂಡು ಸರ್ರ ನಂಗೆ ಏರಿ ಸಮಾಧಾನ ಮಾಡ್ಕೋ. ಅಯ್ಯೋ ಸುಮ್ಮನಿರ ಮಗಳ, ಹೋಗಿ ಹುಡುಗಿ ಕರ್ಕೋಗು. ಏನಾಗೈತೆ ನಮ್ಮ ಅವರಿಗೆ? ಅಯ್ಯೋ ಪಾಪ. ಏನವ ಇವ, ಈ ಮನ್ಯಾಗ ಒಂದಾದ್ಮೇಲೆ ಒಂದು ಇಂಥವು ನಡೀತಾ ಇದಾವು. ಅದು ಯಾರು ಕೆಟ್ಟ ಕಣ್ಣು ಬಿತ್ತೋ ಏನೋ ಒಟ್ಟ ಗೊತ್ತಿಲ್ಲ. ಒಟ್ಟ ನೆಮ್ಮದಿ ಏನದು ಪಾಪ ನಮ್ಮ ಅಪ್ಪಗೆ ಇಲ್ದಂಗೆ ಆಗ್ಬಿಟ್ಟತಿ. ಇದಕ್ಕೂ ಮತ್ತೆ ಆಮೇಲೆ ಬಂದು ನಿನ್ನ ಮಗಳು ಹುಟ್ಟಿದ್ದೇ ಸರಿ ಇಲ್ಲ, ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಬೇಡ. ಹೌದಲ್ಲ, ಈ ಹುಡುಗಿ ಹೊಟ್ಯಾಗ ಮೂಡೈತಿ ಆಗಬಾರದೆಲ್ಲ ಆಗ್ತಾ ಇದಾವು. ಛೇ, ನನಗೆ ಇಂತಾಗತಿ ಬಂತು, ಈಗ ನಮ್ಮ ಅಪ್ಪಗೆ ಹಂಗಾಗೈತಿ. ಛೇ, ಭಾಳ ಚಲೋ ಟೈಮಿಗೆ ಬಂದೆಪ್ಪ. ನೀ ಬರಲಿಲ್ಲ ಅಂದ್ರೆ ಕರೆನ ಏನು ತೊಂದರೆ ಆಕಿತ್ತ ಏನಾಯ್ತು? ಇರ್ಲಿ ಬಿಡ್ರಿ, ಏನು ಮನುಷ್ಯ ಆಸರ ಆಗ್ಲಾರ್ದ ಮತ್ತೇನು ರೊಕ್ಕ ಆಸರಕತ್ತೇನ್ರಿ? ಅಲ್ಲ, ರೊಕ್ಕ ಬೇಕು ಜೀವನ ಮಾಡಕ್ಕೆ. ಜೀವನನೇ ರೊಕ್ಕನೂ ಅಲ್ಲಲ್ಲ, ಹೌದಿಲ್ರಿ? ಸರಿ, ನಾ ಏನು ಬರ್ತೇನೆ ತೋರಿ. ಎದ್ರ ಹೇಳ್ರಿ, ಏನು ತೊಂದರೆ ಇಲ್ಲ ಅಂದಾರ ಡಾಕ್ಟರ್ ಅಂತ ಹೇಳಿ. ಇವ್ರಿ ರಾಮ ನೀನೇನಪ್ಪ ಇಲ್ಲೇ? ನಾನು ಅದು ಇವರಿಗೆ ದವಾಖಾನಿಗೆ ಅಡ್ಮಿಟ್ ಮಾಡೋಕೆ ಅಂತ ಬಂದಿದ್ದು. ಅಂದರೆ ಇವರು ಅಲ್ಲಿ ಆಕ್ಸಿಡೆಂಟ್ ಅಂದರೆ ಏನು ದೊಡ್ಡ ಆಕ್ಸಿಡೆಂಟು ಅಲ್ಲ. ಇದು ಒಂದು ಮಾರುತಿ ಕಾರ್ ಆ ಕಡೆಯಿಂದ ಬಂದು ಭಾಳ ಜೋರ್ಶಾಗಿ ಗುದ್ದುಬಿಡ್ತು. ಗುದ್ದಿದ್ದು ಇದಕ್ಕೆ ಇವರು ಭಾಳ ಜೋರಾಗಿ ಬಿದ್ದುಬಿಟ್ರಲ್ಲ, ತಲೆ ಹಿಂಭಾಗ ಪಟ್ಟಿ ಹಾಕ್ಯಾರ. ಅದು ಕಲ್ಲಿಗೆ ಬಿಡೋದು ಸ್ವಲ್ಪ ರಕ್ತ ಭಾಳ ಹೋಗ್ಬಿಡ್ತು. ಅಲ್ಲಿಂದ ಇಲ್ಲಿ ಕರ್ಕೊಂಬರೋ ಮಟ ಅಂದರೆ ರಕ್ತ ಭಾಳ ಹೋಯ್ತು. ಅಷ್ಟೇ ಮತ್ತೇನಿಲ್ಲ. ಸರಿ ಅಮ್ಮ, ನಾ ಬರ್ತೇನೆ ತಗೋರಿ. ಹೌದಾ? ಅಯ್ಯೋ ಎಂತ ದೊಡ್ಡ ಅನಾಹುತ ತಪ್ಪಿಸಿದೆಪ್ಪ ನೀನು. ಸರಿ, ನಾ ಬರ್ತೇನೆ ತಗೋರಿ. ರೀ ಏನಾತ?
ಎಷ್ಟು ಬಡ್ಕೋತೇನೆ ನಾನು. ಬೆಳಗ್ಗೆ ಹೋಗೋವತ್ನೇ ಒಂದು ಸ್ವಲ್ಪ ದೇವ್ರಿಗೆ ಅದು ಕೈ ಮುಗಿರಿ, ಏನು ಹುಷಾರಿ ಅಂತ ಎಷ್ಟು ಹೇಳ್ತೀನಿ, ಒಟ್ಟ ನನ್ನ ಮಾತು ಕಿವ್ಯಾಗ ಹಾಕೊಳ್ಳೋದಲ್ಲ. ಏನಂದಾರಪ್ಪ ಡಾಕ್ಟ್ರು? ತೀರ ಗಾಬರಿ ಆಗ್ಬೇಡ್ರಿ. ಏನಂದಿಲ್ಲ ಡಾಕ್ಟ್ರು, ತೊಂದರೆ ಏನಿಲ್ಲ, ಸ್ವಲ್ಪ ರಕ್ತ ಜಾಸ್ತಿ ಹೋಗಿತ್ತು, ರಕ್ತ ಕೊಟ್ಟಿರೋದ್ರಿಂದ ತೆಲಿಗೆ ಏನು ತೊಂದರೆ ಆಗಿಲ್ಲ ಅಂತ ಏನು. ಆದರೆ ಒಂದು ತಿಂಗಳಾರ ಬೆಡ್ ರೆಸ್ಟ್ ತೊಗೋಬೇಕಾಕತಿ, ಎದ್ದು ಓಡಾಡಬೇಡ ಅಂತ ಹೇಳ್ರಿ, ಯಾವುದು ಸ್ಟ್ರೆಸ್ ಮೈಂಡ್ಗೆ ಏನು ತೊಗೋಬೇಡ ಅಂತ ಹೇಳ್ರಿ ಅಂತ ಹೇಳ್ಯಾರ. ರೀ ಏನಾತ? ಹೆಂಗದಿರಿ? ದೇವ್ರೆ ಎಲ್ಲದ ನಾನು ರೀ ಇಲ್ಲಿ ಆಸ್ಪತ್ರೆಗದಿರಿ? ಅಪ್ಪ, ನಾನು ಮಾವ ಮತ್ತೆ ಅವ್ವ 3 ಮಂದಿ ಇಲ್ಲೇ ಇದೀವಪ್ಪ. ಹೌದಾ? ದಿನೇಶಿ, ನನ್ನ ಕರ್ಕೊಂಬಂದು ದವಾಖಾನಿಗೆ ಸೇರಿಸಿ ಒಳ್ಳೆ ಕೆಲಸ ಮಾಡಿದೆಪ್ಪ. ನೀನು ಕರೆ ಎಂದೂ ಮರೆಯಂಗಿಲ್ಲಪ್ಪ, ನನ್ನ ಜೀವ ಉಳಿಸ್ಬಿಟ್ಟೆ. ಅವ ನಾನಲ್ಲ ನಿಮ್ಮ ಜೀವ ಉಳಿಸಿದ್ದು. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಜೀವ ಉಳಿಯಾಕೆ ಇವತ್ತು ಕಾರಣ ಕಸ್ತೂರಿ ಅಣ್ಣನ ರಾಮನ. ಅವ ಏನು ಮಾಡ್ತಾನಪ್ಪ? ಅವನ ಜೀವ ಉಳಿಸೋವಲ್ಲ, ಜೀವ ತೆಗಿಯವ ಯಾರ್ದಾರ. ಇಲ್ಲ ಮಾವ, ಹಾಗೇನಿಲ್ಲ. ಇವಾಗ ನಿಮಗೆ ಪ್ರಜ್ಞೆ ಬಂದತಿ ಎದ್ದು ಮಾತಾಡಕತ್ತೀರಿ ಅಂದರೆ ಅದಕ್ಕೆ ಕಾರಣನೇ ಕಸ್ತೂರಿ ಅಣ್ಣ. ಕರೆನ ಭಾಳ ದೊಡ್ಡ ಈ ಪೆಟ್ಟು ಬಿದ್ದಿತ್ತು ನಿಮ್ಗೆ, ಭಾಳ ದೊಡ್ಡ ಪೆಟ್ಟು ಬಿದ್ದಿತ್ತು. ಆ ಪೆಟ್ಟು ಬಿದ್ದು ಗುಟ್ಲೆ ಅಲ್ಲಿ ಯಾರೋ ಅಂಗಡಿ ಕಡೆ ಇದ್ದವರು ಹಿಂಗೆ ನಿಮ್ಮ ಕಡೆ ರಿಲೇಷನ್ಗೆ ಒಬ್ರಿಗೆ ಏನಾಗೈತೆ ಅಂತ ಹೇಳತ್ಲೆ ಪಾಪ ಹಂಗೆ ನಿಂತ ಕಾಲ ಮ್ಯಾಗ ಓಡಿ ಬಂದಾನ. ಓಡಿ ಬರತ್ಲೆ ನಾ ಮತ್ತೆ ಹಿಂಗೆ ಆಗೈತೆ ಅನ್ನತ್ಲೆ ಅಲ್ಲೇ ಪಟ ಗಾಡಿ ತೊಗೊಂಡು ಹಾಕ್ಕೊಂಡು ಬಿಟ್ವಿ. ಹಾಕ್ಕೊಂಡು ಬರೋದೊಂದ ಸೊನ್ನೆ ರಗತ್ ಭಾಳ ಹೋಗೈತ್ರಿ. ಇದು ಏನು ನೆಗೆಟಿವ್ ರಗತ್ ಬೇಕಾಗೈತಿ ಒಂದು ಬಾಟ್ಲಿ ಅಂದ್ರೆ. ಏನು ದೇವ್ರ ಪುಣ್ಯನ ಏನೋ ಗೊತ್ತಿಲ್ಲ, ಆ ಮನುಷ್ಯಂದು ಏನು ನೆಗೆಟಿವ್ ಅಂತೆ. ಅಲ್ಲ ಅವ ಹೇಳಿದ್ದಕ್ಕೆ ಗೊತ್ತಾತ್ಬಿಡ, ಅವ ಹೇಳಂಗೆ ಸುಮ್ಮನೆ ಇದ್ಬಿಟ್ಟಿದ್ರೆ ನಮಗೆ ಎಲ್ಲಿ ಗೊತ್ತಾಕಿತ್ತು. ಪಾಪ ನಿಂತ ಕಾಲ ಮೇಲೆ ಅದನ್ನು ಆಯ್ತು ರೀ ನಾನು ಕೊಡ್ತೇನೆ ತಡ್ರಿ ಅಂತೇಳಿ ತನ್ನ ರಕ್ತ ಕೊಟ್ಟು ಉಳಿಸ್ಯಾನ. ಹೌದಾ? ನೋಡಿದ್ರಿ, ನಿಜ ಹೇಳಬೇಕು ಅಂದ್ರೆ ಎಷ್ಟು ನೀವು ಅವ್ರಿಗೆ ಎಷ್ಟೆಲ್ಲ ಮಾತಾಡಿದ್ರಿ. ಪಾಪ ಆ ಹುಡುಗ ಅದು ಯಾವುದು ಮನಸ್ಸಾಗ ಇಟ್ಕೊಳ್ಳಾರ್ದ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆದ್ಬಿಟ್ಲೆ ನಿಮ್ಮ ಇದು ಪಟ್ಟನಂಗೆ ದವಾಖಾನೆ ತಂದು ಹಾಕಿ ರಗತ ಕೇಳತ್ತೆ, ರಗತ ಕೊಟ್ಟು ನಿಮ್ಮನ್ನು ಕಾಪಾಡ್ಯಾನ. ನನಗೆ ಗೊತ್ತ ಮರಯ್ಯ. ಅಲ್ಲ, ನೀ ಹೇಳಕನಕ ನಾನು ಅದನ್ನೇ ಮಾಡ್ಬೇಕು ಅಂತ ಇದ್ದಿದ್ದು. ಏನು ಮಾಡ್ತಿ? ಆಗ್ಲಿಲ್ಲಲ್ಲ. ಈಗೇನಾಯ್ತು? ಕರಿ ಅವನಿಗೆ ಒಂದು ಧನ್ಯವಾದ ಹೇಳೋಣ. ಅಲ್ರಿ ಈಗಿನ್ನೇನು ಹೇಳ್ತೀರಿ ಅಂತೀನಿ ನಾನು ಅತ್ತಾಗ. ಅಯ್ಯೋ ದೇವ್ರೆ, ಬಿಡ್ರಿ ಹೋಲತ್ತಾಗ ಹೇಳೋ ಅಂಥದ್ದು ಕೇಳೋ ಅಂಥದ್ದು ಏನಿಲ್ಲ. ಪಾಪ ಹೋತದ ಮನೆಗೆ. ಆದ್ರೆ ಆರಾಮಾದ್ಮೇಲೆ ಒಂದು ಸಲ ಅವ್ರ ಮನೆಗೆ ಹೋಗಿ ಬರ್ಬೇಕ್ರಿ. ಫೋನ್ಯಾಗೆಲ್ಲ ಹೇಳಿದರೆ ಸರಿ ಹೊಂದಲ್ಲ. ಹೋಗಿ ಬರ್ಬೇಕು. ಅವತ್ತು ನಾವೊಂದು 2 ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟಿದ್ರೆ ಪಾಪ ಅವನಿಗೆ ಎಷ್ಟೋ ಉಪಕಾರ ಆಕಿತ್ತು. ನಾನು ಅದನ್ನು ಅರ್ಥನ ಮಾಡ್ಕೊಳ್ಳಿಲ್ಲಲ್ಲೇ ನಾನು. ಎಂತ ನಾವು ತಾಬಿಡ್ತು. ನಾನೊಂದು ಕೆಟ್ಟ ಯೋಚನೆ ತಲೆ ಒಳಗೆ ಇಟ್ಕೊಂಡು ಅವತ್ತು ಕೊಡಲಿಲ್ಲ. ಇವತ್ತವ ಏನಾರು ನನ್ನ ನಿಜವಾಗ್ಲೂ ನಮ್ಮವರು ಅಂತ ಕರ್ಕೊಂಡು ಬಂದು. ಅಲ್ಲಮ್ಮವ, ಅವ್ರು ಬಂದು ಸೇರಿಸಿ ರಗತ ಡಾಕ್ಟರ್ ಅಂದರು ಇವ್ರದ್ದು ರಗತ ದೌಡ್ ಸಿಗುದಿಲ್ರಿ, ಇವು ನೆಗೆಟಿವ್ ಇರು ಅಂತಂದ್ರಪ್ಪ. ಏನು ನೆಗೆಟಿವ ನಮ್ಗೆ ಅರ್ಥ ಆಗೋದಿಲ್ಲ ಅನ್ನತ್ಲೆ ನಾ ಕೊಡ್ಲೇನ್ರಿ ಅಂತೇಳಿ ಪಾಪ ಅಂದಿವ. ಅನ್ನತ್ಲೆ ಹಂಗಾರೆ ನಿಮ್ದು ಯಾವುದು ಅಂತ ಪರೀಕ್ಷೆ ಮಾಡಿದ್ರು, ನಂದು ಪರೀಕ್ಷೆ ಮಾಡಿದ್ರು. ನಂದು ಅದು ಅಂತದ ಬಿ ಪಾಸಿಟಿವ್ ಅಂತೆ. ಪಾಸಿಟಿವ್ ಅಂತೆ. ಇವ್ರದ್ದು ಇದು ಮಾಡಿದಾಗ ನಿಂದು ಅವ್ರದ್ದು ಹೋಲಿಕೆ ಆಕತಿ ಅಂತೇಳಿ ಅವ್ರದ್ದು ನಿಂಗೆ ಕೊಡ್ಸಿರೋದು. ಹೌದಾ? ಅಯ್ಯೋ ದೇವ್ರೆ, ಹಂಗಾರೆ ನನ್ನ ಮಗಂದು ನನ್ನ ರಕ್ತನೇ ಅಂದರೆ ಅವ್ರದ್ದು ನನ್ನಂಗೆ ಇರಬೇಕು. ಅಲ್ಲಪ್ಪ, ನಾವು ಮನ್ಯಾಗಿದ್ವಲ್ಲ, ನಾವು ವಿಚಾರ ತಿಳಿದು ಇಲ್ಲಿಗೆ ಬಂದು ರಕ್ತ ಕೊಟ್ಟು ನೀ ಇದಾಗೋ ಮಟ ಎಷ್ಟು ಒಂದು ಟೈಮ್ ಹೋಗ್ಬಿಡ್ತಿತ್ತಪ್ಪ. ನೀ ಹೇಳೋದು ಸರಿನೇ. ಅವ ಡಾಕ್ಟ್ರು ಭಾಳ ಮಾತಾಡಿ ಆಯಾಸ ಮಾಡ್ಕೋಬೇಡ್ರಿ, ತೆಲಿಗೆ ಒಳ್ಳೇದಲ್ಲ ಅಂತ ಹೇಳ್ಯಾರ. ಯಾಕೆ ಇದು ಮಾಡ್ತೀರಿ? ಒಂದು ಸ್ವಲ್ಪ ವಿಶ್ರಾಂತಿ ತಗೋರಿ. ಮಾತಾಡಬೇಡ್ರಿ, ಸಮಾಧಾನ ಮಾಡ್ಕೊರಿ. ನಿಮ್ಗೆ ಒಟ್ಟು ನೀವು ಮಾಡಿದ್ದವತ್ತು ಒಂದು ತಪ್ಪು ಅಂತ ನಿಮ್ಗೆ ಅರಿವು ಆಗೈತಲ್ಲ, ಅಷ್ಟೇ ಸಾಕು. ಅರ್ವಾಗೈತಿ. ಅದು ಹೆಂಗೆ ಬಂದು ಗಾಡಿ ಬಡಿತೋ ಏನೋ. ಅಲ್ಲ ಅಳಾರ, ನೀವು ಇದ್ರಲ್ಲ, ಅದು ಹೆಂಗೆ ಇಂಥದ್ದೊಂದು ಅನಾಹುತ ಆಗ್ಬಿಡ್ತು? ಅತ್ತಿಯರ ಅದು ಏನಾಗಿತ್ತು ಗೊತ್ತಾ, ನಾನು ಇವರು ಮಾವರು ಬರಾತ್ರ ದಾರಾಗ ಏನಾಗ್ಬಿಡ್ತು, ಮಾವಾರು ಇದು ಅದು ಎಂಥದ ಏನೋ ಪಾದ್ರಸ ಬೇಕಾಗಿತ್ತಂತೆ, ಅದನ್ನು ತರಾಕಂತೇಳಿ ನನಗೆ ಹೇಳಿದ್ರು. ನಾನು ಹಂಗಾರೆ ಹೂವಿನ ಮಾರ್ಕೆಟ್ನಾಗ ಒಳಗೆ ಹೋದೆ. ಮಾವಾರು ಈ ಕಡೆ ದಾರ್ಯಾಗಿದ್ರು, ದುರ್ಗದ ಬೆಲ್ ಕಡೆ. ಆ ಒಂದು ಟೆಂಪು ಆ ಜಗದಾಗ ಸುಡ್ಗಾಡ, ಅದು ಎದಕ್ಕೆ ಬಂತು ಏನು ಸುಡ್ಗಾಡ, ಹಿಂಬರ್ಕಿ ಹೊಡೆದ್ಬಿಟ್ಟಾನ. ಹಿಂಬರ್ಕಿ ಹೊಡೆಯತ್ಲೆ ಮಾವಾಗ ದಡಲ್ ಅಂತೇಳಿ ಅದು ಹಿಂದಿಂದ ಅದಕ್ಕೆ ಇದಿರ್ತಾವಲ್ಲ ಅವು ಕಬ್ಬಣದ ಕ್ಯಾರಿಯರ್, ದಡ್ ಅಂತೆ ಬಡದ್ಬಿಟ್ಟದ ತೆಲಿಗೆ. ದಡ್ ಅಂತ ಬಿಡತ್ಲೆ ಮುಕ್ಕರ್ಸಿ ಬಿಡತ್ಲೆ ಜನ ಏ ಅಂತ ಚೀರ್ಬಿಟ್ಟಾರ. ಚೀರತ್ಲೆ ಗಪ್ಪ ನಂಗೆ ಗಾಡಿ ನಿಲ್ಲಿಸಿ ಅವೇನ್ರ ಮತ್ತೆ ಹಂಗೆ ಹಿಂದಕ್ಕೆ ಬಂದಿದ್ದ ಅಂದ್ರೆ ಟೈರ್ 10 ಬಾಳೆನ ಅದು. ಇವ ಅದೇ ಟೈಮಿಗೆ ಅಲ್ಲೇ ದುರ್ಗದ ಬೆಲಾಗ ಇದ್ನಂತಪ್ಪ ಪಾಪ. ಇರತ್ಲೆ ಗಬ್ಬಕನ ಏನು ಮಾಡ್ಯಾನ ನೋಡಿದವನ, ಅಯ್ಯೋ ನಂಬರ್ ಅಂತಂದೇಳಿ ಅರ್ವಾಡ್ಸಿ ರಾವಾಗ ಅಲ್ಲೇ ಇದ್ದಿದ್ದು ಒಂದು ಆಟೋ ತೊಗೊಂಡು ಪಟ್ಟ ನಂಗೆ ಕರ್ಕೊಂಡವ್ರ ಹತ್ತಿ ಹಿಂಗೆ ಹಾಕಾಕತ್ತು ಬಿಟ್ಲೆ ನಾನು ಪಾದರಸ ತೊಗೊಂಡು ಹಿಂಗೆ ಅಡ್ಡು ಬರೋದಕ್ಕೂ ಏನಾಯ್ತು ಅಂತ ನಾನು ನೋಡಿದೆ. ಇಲ್ರಿ ಆಟೋ ತೊಗೊಂಡು ಬಂದ ಬಿಟ್ರಿ ಇವ್ರು. ಬರತ್ಲೆ ಯಾರಿಗೆ ಏನಾಯ್ತು ಅಂದೆ ಮಾವ ಅಂತ ನೋಡಿದ್ರೆ ಮಾವನೇ ಇಲ್ಲ.
ಅನ್ನತ್ಲೆ ಇಲ್ಲ ಆಟೋದ ಮುಂದೆ ಹಾಕೊಂಡು ಹೋಗ್ಯಾರ ನೋಡ್ರಿ ಇಂಥ ದವಾಖಾನಿಗೆ ಅಂದ್ರು. ಪಟ್ಟ ನಂಗೆ ಅಲ್ಲೇ ಇದ್ದಿದ್ದು ಒಂದು ಆಟೋ ತೊಗೊಂಡು ನಾನು ಇದು ಆಟೋ ಬೆನ್ನ ತೊಗೊಂಡು ಬಂದ ಹಿಂದಿಂದ ದೂರ ಲೇಟ ಆಗಲಿಲ್ಲ, ತಡನ ಆಗಲಿಲ್ಲ, ಬಿಟ್ಟೆ ಬರತ್ಲೆ ಗಪ್ಪ ನಂಗೆ ಮತ್ತೆ ರಗತ ಅದು ಇದು ಭಾಳ ಹರಿದಿತ್ತು, ಆಟೋ ನೋಡಂಗಿಲ್ಲ ಹಿಂದೆ, ಹಾಗೆಲ್ಲ ಆಗಿತ್ತು. ಮತ್ತೆ ಹೊಳ್ಳಿ ಅಷ್ಟೊತ್ತಿಗೆ ನಾನು ಕೊಡ್ತೀನಿ ಅಂತೆಲ್ಲ ಇದು ಮಾಡಿ ಹೆಂಗೆ ಮಾಡಿ ದೇವ್ರದಯ್ಯ ಒಟ್ಟು ಹೆಂಗೆ ಅದೇ ನನ್ನ ತಾಳಿ ಒಂದು ಉಳಿಸಿದ್ನಲ್ಲ ಅಷ್ಟೇ ಸಾಕು. ಪಾಪ ಮನುಷ್ಯ ಏನ ಮಾಡಿದ್ರು ಏನ ಮಾತಾಡಿದ್ರು ಆಕಿ ಮಗಳನ್ನ ಅವ್ನ ಮಗಳನ್ನ ನನ್ನ ಮೊಮ್ಮಗ್ಗ ಮಾಡಾಕತ್ತಾಳ, ನನ್ನ ಮೊಮ್ಮಗ್ಗ ಮಾಡಾಕತ್ತಾನ ಅಂತೇಳಿ ತಿಳ್ಕೊಂಬಿಟ್ಟೆ ನಾನು ತಪ್ಪು ತಿಳ್ಕೊಂಡು ಭಾಳ ಒಂಥರ ನಾನು ನಡ್ಕೊಂಡ್ಬಿಟ್ಟೆ. ನನಗೀಗ ಅನ್ನಿಸ್ತೈತಿ ನಾನು ಬರೀ ರೊಕ್ಕದ ವಿಚಾರನೇ ಮಾಡಿಬಿಟ್ನೆ ಹೊರತು ಮಾನವೀಯತೆಲಿ ಏನು ವಿಚಾರನ ಮಾಡಲಿಲ್ಲ. ನಾನು ನನ್ನ ಮಗನ ಜೋಡಿ ಆ ಹುಡುಗಿ ಲಗ್ನ ನಡೆಸ್ತೇನೆ ಬಿಡ್ತೇನೆ ಅದು ಬೇರೆ ಮಾತು. ಆದ್ರೆ ಇವತ್ತು ನನ್ನ ಜೀವ ಒಂದು ಉಳ್ಸ್ಯಾನ. ಹಂಗಾಗ್ಯಾರ ಅವ್ರ ಮನೆಗೆ ಹೋಗಿ ಮಾತಾಡಿ ನನ್ನ ಕಡೆಯಿಂದನೂ ಒಂದು ತೆಪ್ಪಾಗಿತ್ತಪ್ಪ, ಏನು ಅನ್ಕೋಬೇಡ, ಯಾವುದು ಶಿಟ್ ಹೊಟ್ಟೆಗೆ ಇಟ್ಕೋಬೇಡ ಅಂತ ಹೇಳಿ ಮಾತಾಡ್ಯಾರ ಬರ್ತೇನೆ. ಅಷ್ಟು ಮಾಡಿ ಮಾವ. ಹೌದಾ? ಅಯ್ಯೋ ದೇವ್ರದಯ್ಯಪ್ಪ, ಒಟ್ಟು ಅಂತೂ ಇಂತೂ ನೋಡಾದ್ರೂ ಪರವಾಗಿಲ್ಲ, ಒಟ್ಟು ಸೇರಿಸಿದೆಲ್ಲ ಆಗಲಿ, ಒಳ್ಳೇದಾಗಲಿ. ಕರೆನ ಅಯ್ಯೋ ನಾನೀಗ ಅದಕ್ಕೂ ಎಲ್ಲೇ ತಪ್ಪು ತಿಳ್ಕೊತಾರ ಏನ ಹೇಳು. ರೊಕ್ಕ ಇಕ್ಕ ನೋಡಿ ಆಗ್ಲಿ ಇದಾಗ್ಲಿ ನಾನೇ ನೋಡಿ ಸೇರಿಸಿದ್ದಲ್ಲ, ಮತ್ತು ಹಂಗೇನಾರ ತಲೆಯಾಗಿದ್ರೆ ತೆಗೆದು ಬಿಡ್ರಿ ಅಂತ ಹೇಳು. ಏನ ಅವ್ರು ಯಾಕೆ ಹಂಗೆ ವಿಚಾರ ಮಾಡ್ತಾರ ತಗೋ, ಅವ್ರಿಗೂ ಅರಿವಾಗಿರ್ತೈತಿ. ಏನು ಅವ್ರು ಯಾಕೆ ಅಷ್ಟೊಂದು ರೊಕ್ಕದ ಸಂಬಂಧ ಮಾಡಿದ ಹಂಗ ಹಿಂಗ ಅಂತೇಳಿ ಅಂತಾರ? ಅಯ್ಯ ಹೇಳಕ್ಕಾಗಲ್ಲವಾ, ಏನ್ ಬೇಕಾದ್ರೂ ವಿಚಾರ ಮಾಡ್ತಾರ ಅವ್ರು. ಆಮೇಲೆ ಯಾವ್ದೋ ದುರುದ್ದೇಶ ಇಟ್ಕೊಂಡೇ ಮಾಡ್ಯಾರ ಅನ್ನೋ ಲೆಕ್ಕಕ್ಕೂ ಮಾತಾಡಿದ್ರು ಮಾತಾಡ್ಬೋದು. ಅದಕ್ಕೆ ಏನ್ರಿ ಏನ ಕಸ್ತೂರಿ ಫೋನ್ ಹಚ್ಚಿದ್ಲ, ಅವ್ರ ಅತ್ತಿ ಅವ್ರ ಮಾವ ನಿಮ್ಮ ಬಗ್ಗೆ ಬಹಳ ಒಳ್ಳೇದು ಮಾತಾಡಿದ್ರಂತೆ. ಅವ್ರ ಗಂಡ ಮನೆಗೆ ಬಂದು ಈಗ ಹೇಳಿದ್ರಂತೆ. ಅದಕ್ಕೆ ನನಗೆ ಆರಾಮಾದ್ಮೇಲೆ ಹೋಗಿ ಬೆಟ್ಟಾಗಿ ಬರ್ಬೇಕು, ಒಳ್ಳೆ ಮನುಷ್ಯ ಪಾಪ, ನಾನೇ ಅರ್ಥ ಮಾಡ್ಕೊಲಿಲ್ಲ, ಅವಾಗ ರೊಕ್ಕ ಕೇಳ್ದಾಗ ಕೊಡಲಿಲ್ಲ ನಾನು. ಎಷ್ಟು ನೋಡಿ ನಾನು ಹಿಂಗೆ ಬೀದಿಯಾಗ ಬಿದ್ದಾಗ ಒಂದು ನನಗೆ ಸಹಾಯ ಮಾಡಿದ ಅಂತೇಳಿ ಅವ್ರ ಮಾವರು ಬಹಳ ಕೊಂಡಾಡಿದ್ರಂತ ನಿನ್ನ. ಹೌದಾ? ನೋಡ್ಲಾ ನಾ ಹೇಳಿದ್ನೇ ಇಲ್ಲ. ಏನ್ ವಿಚಿತ್ರನ ಯಾರಿಗ್ ಗೊತ್ತು. ಆಗ್ಲಿ ಬಿಡು, ಬಂದ್ ಭೇಟಿ ಆಗ್ಲಿ. ಈಗಾರ ಗೊತ್ತಾತಲ್ಲ ಬಡವ್ರ ಅಂದ್ರೆ ಏನು ಅಷ್ಟು ಕೀಳಲ್ಲ, ಯಾರೇನು ಇವ್ರ ಮನೆ ರೊಕ್ಕಕ್ಕೆ ಬಾಯಿ ತಕೊಂಡು ನಿಂತಿರಲ್ಲ. ಕೆಲವೊಂದ್ ಟೈಮ್ ಬರೀ ರೊಕ್ಕನ ಅಲ್ಲ ಮನುಷ್ಯ ಬೇಕಾಕನ ಅನ್ನೋದು ಅರ್ಥ ಆತಲ್ಲ, ಅಷ್ಟ ಸಾಕ್ಬಿಡು ಹೋಲತ್ತಾಗ. ಈ ನೆಪದಾಗರ ಇವರಿಬ್ರು ಒಕ್ಕಟ್ಟಾಗಿ ಪಾಪ ಅವ್ರಿಬ್ರು ಹುಡುಗರು ಮದುವೆ ಮಾಡಿದ್ರೆ ಆಕೆ ಇಂಜಿನಿಯರು, ಅವ ಏನೋ ದೊಡ್ಡ ಆಫೀಸರ್ ಆಗಮದಾನಲ್ಲ, ಅವನು ದೊಡ್ಡ ಆಫೀಸರ್. ಎಷ್ಟು ಚಂದಕ್ಕತ್ತಲ್ಲ. ಹೇಳಿ ನೋಡೋಣ ಏನಪ್ಪ ಏನು ಮಾಡ್ತಾವ ಯಾರಿಗೆ ಗೊತ್ತು. ನಮ್ಮ ಇದು ಕಸ್ತೂರಿ ಮಾವನು ಒಂಥರ ಹುಳುಗಡ್ಕ, ಈ ಬಾಡೆನೂ ಒಂಥರ ಹುಳುಗಡ್ಕ. ನಾ ಯಾಕೆ ಸೋಲ್ಲಿ ನೀ ಯಾಕೆ ಸೋಲ್ಲಿ ಅಂತೇಳಿ ನಿಂತ್ರಂದ್ರೆ ಮುಗೀತು ಅಷ್ಟೇ, ಮತ್ತೇನು. ಅದು ಕರೆ ಅತ್ತಿ, ಅದು ಕರೆ ಬಿಡ. ಅಲ್ಲ ಒಂದು ರೀತಿ ಕಸ್ತೂರಿ ಮಾವ ಮಾಡಿದ ಅವಾಗ ತಪ್ಪ ಅದು ಹೌದಿಲ್ಲ, ಮತ್ತು ಯಾರಿಗದು ಸಿಟ್ಟಿರಂಗಿಲ್ಲ ಅತ್ತಿ.